ನಮಸ್ಕಾರ, ನಾನು ಬಸವರಾಜು. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಸಿದ್ದರಾಮಯ್ಯ ಅವರು ಏನು ಮಾಡ್ತಿದ್ದಾರೆ? 2023 ವಿಧಾನಸಭಾ ಚುನಾವಣೆಗೂ ಮುಂಚೆ ಒಂದು ಬಹುದೊಡ್ಡ ಸಂದೇಶ ಕೊಟ್ಟಿದ್ರು. ಪ್ರತಿ ಸಲ ಸಿದ್ದರಾಮಯ್ಯ ಅವರು ಈ ಪಂಚೆ ಖರೀದಿಗೆ ಹೋಗಿ ಬಂದಿದ್ದಾರೆ, ಬಲ್ಕ್ ಆಗಿ ಖರೀದಿ ಮಾಡಿದ್ದಾರೆ ಅಂದರೆ ಬೇರೆ ಹೊಸದೊಂದು ಸಂಘರ್ಷಕ್ಕೆ, ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅಂತಲೇ ಅರ್ಥ. ಈಗಲೂ ಕೂಡ ಅದೇ ಮಾದರಿಯಲ್ಲಿ ಸಾಕಷ್ಟು ಪಂಚೆಗಳನ್ನು, ಸುಮಾರು 30 ಪಂಚೆಗಳನ್ನೇನೋ ಖರೀದಿ ಮಾಡಿರುವಂತಹ ದೃಶ್ಯ, ಸುದ್ದಿ ಸಾಕಷ್ಟು ಕಡೆ ಚರ್ಚೆಯನ್ನು ಹುಟ್ಟು ಹಾಕಿದೆ. ಈ ಪಂಚೆಗಳನ್ನು ಖರೀದಿ ಮಾಡಿದ ಮಾರನೇ ದಿನವೇನೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಸೋದರ ಮತ್ತು ಪತ್ನಿ ಜೊತೆ ಮಾತುಕತೆ ನಡೆಸಿ ಬಂದರು. ಏನಾಯಿತು, ಏನಾಗಿರಬಹುದು? ರಾಜಕೀಯ ವಿಶ್ಲೇಷಕರೊಬ್ಬರ ವರದಿ ಇವತ್ತು ತುಂಬ ಸ್ಪಷ್ಟವಾಗಿ ಹೇಳ್ತಿದೆ. ಸುಮಾರು 90ಕ್ಕೂ ಅಧಿಕ ಶಾಸಕರು ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ DK ಶಿವಕುಮಾರ್ ಅವರು ನಿಮ್ಮನ್ನು ಕಡೆಗಣಿಸಿ ಏಕಪಕ್ಷೀಯ ನಿರ್ಧಾರಗಳನ್ನು ತಗೋತಿದ್ದಾರೆ, ಅಹಿಂದ ಸಮುದಾಯದ ಶಾಸಕರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂತಹ ದೂರನ್ನು ಸಬ್ಮಿಟ್ ಮಾಡಿದ ಮೇಲೆ ಒಂದು ಗ್ಯಾಪ್ ಬರಬಾರ್ದು. ಮಾಜಿ ಮುಖ್ಯಮಂತ್ರಿ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ತನಗೆ ಹೀಗಂತ DK ಶಿವಕುಮಾರ್ ಅವರು ಅವರಾಗೆ ಹೋಗಿ, ಸರ್ ನಿಮ್ಗೆ ಯಾರಾದರೂ ಈ ರೀತಿ ಕಂಪ್ಲೇಂಟ್ ಕೊಟ್ಟಿದ್ರೆ ಕಿವಿಗೆ ಹಾಕ್ಕೋಬೇಡಿ, ನೀವೇನೇ ಇದ್ರೂ ನನಗೆ ಹೇಳಿ, ನೀವು ಒಂದು ಸಂದೇಶ ಕೊಟ್ಟರೆ ನಾನು ಓಡೋಡಿ ಬಂದು ನಿಮ್ಮ ಕೆಲಸ ಮಾಡಿಕೊಟ್ಟು ಹೋಗ್ತೀನಿ ಹೀಗಂತ DK ಶಿವಕುಮಾರ್ ಅವರೇ ಹೇಳಿರುವಂಥದ್ದು. ಯಾಕೆ? ನಿಜಲಿಂಗಪ್ಪ ಅವರನ್ನು ಇಳಿಸಿ ಅಲ್ಲಿಗೆ ಬಿಡಿ ಜತ್ತಿ ಅವರನ್ನು ತಂದು ಕೂರಿಸೋದ ಮೇಲೆ ಏನು ಒಳಜಗಳ ಬಂಡಾಯ ಆಯಿತು. ಬಿಡಿ ಜತ್ತಿ ಅವರು ಸೈಲೆಂಟಾಗೇ ಇರಬೇಕಾಯಿತು. ಸೂಪರ್ CM ಆಗಿ ನಿಜಲಿಂಗಪ್ಪ ಅವರೇ ಇದ್ದರು. ರಾಮಕೃಷ್ಣ ಹೆಗಡೆ ಅವರು ಕೂಡ SR ಬೊಮ್ಮಾಯಿ ಅವರಿಗೆ ಆ ಸ್ಥಾನವನ್ನು ಬಿಟ್ಟು ಕೊಟ್ಟ ಮೇಲೆ ಸೂಪರ್ CM ಆಗಿದ್ದವರು ರಾಮಕೃಷ್ಣ ಹೆಗಡೆ ಅವರೇನೆ. ಈಗಲೂ ಕೂಡ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರ ಮಾತನ್ನು DK ಶಿವಕುಮಾರ್ ಅವರು ಕಡೆಗಣಿಸುವುದಿಲ್ಲ. ಇದರ ಮಧ್ಯೆ ಈ ಪಂಚೆಗಳ ಖರೀದಿ ಯಾಕೆ? 1, 5, 10 ತಗೋತಾರೆ, ಆದರೆ 50, 30 ಖರೀದಿಯ ಸಂದೇಶ ಏನು ನೋಡಿ. ಡಿಸೆಂಬರ್ ಅಂತ್ಯದ ಒಳಗೆ, ಈ ವರ್ಷಾಂತ್ಯಕ್ಕೆ ಸಿದ್ದರಾಮಯ್ಯ ಅವರು ಇಡೀ ರಾಜ್ಯವನ್ನು ಸುತ್ತೋದಕ್ಕೆ, ಅದು ಅಹಿಂದದ ಹೆಸರಿನಲ್ಲಿ ಯಾತ್ರೆಯನ್ನು ಕೈಗೊಳ್ಳಲಿದ್ದಾರೆ. ಈ ಅಹಿಂದ ಯಾತ್ರೆ ಅಂದ ಕೂಡಲೇ ಒಂದು ರಾಷ್ಟ್ರೀಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷಕ್ಕೆ ಆತಂಕ ಆಗತ್ತೆ. ಈ ಹಿಂದೆ 2005ರಲ್ಲಿ JDSನಲ್ಲಿದ್ದಂತಹ ಸಿದ್ದರಾಮಯ್ಯ ಅವರನ್ನು ಆ ಪಕ್ಷದ ನಾಯಕರು ಅಕ್ಷರಶಃ ಹೊರಗೆ ತಳ್ಳಿದ್ದು, ಉಚ್ಚಾಟನೆ ಮಾಡಿದ್ದು ಒಬ್ಬ ಅಹಿಂದ ನಾಯಕನನ್ನ. ಕಾರಣ ಅವರು ಅಹಿಂದದ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ, ಸಮಾವೇಶಗಳನ್ನು ಮಾಡ್ತಿದ್ದಾರೆ, ಆ ಒಂದು ಜಾಗೃತಿಯನ್ನು ಮೂಡಿಸ್ತಿದ್ದಾರೆ. ಮುಂದೊಂದು ದಿನ ತಮಗೆ ಇದು ಸಮಸ್ಯೆ ಆಗಬಹುದು ಅಂತ ಅರಿತಿದ್ದಂತಹ ದೇವೇಗೌಡರು ಉಚ್ಚಾಟನೆ ಮಾಡಿದ್ರು. ಅವರ ನಿರೀಕ್ಷೆ ಸುಳ್ಳಾಗಲಿಲ್ಲ. ಇವತ್ತು JDS ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಲ್ಲದ JDS 20, 19, 30 ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ. 58 ಗೆದ್ದಿದ್ದಂತಹ JDS ಇವತ್ತು ಆ ಸ್ಥಾನಕ್ಕೆ ಅಥವಾ ಆ ಕಡಿಮೆ ನಂಬರ್ಗಳಿಗೆ ಬಂದು ನಿಲ್ತಿದೆ ಅಂದರೆ ಅವ್ರ ಜೊತೆಯಲ್ಲಿದ್ದಂತಹ ಅಲ್ಪಸಂಖ್ಯಾತರು, ಹಿಂದುಳಿದವರು, ಲಿಂಗಾಯತ ಸಮಾಜದ ಮತವರ್ಗ ಏನಿತ್ತು ಅವೆಲ್ಲವೂ ಕೂಡ ಶಿಫ್ಟ್ ಆಯಿತು. JH ಪಟೇಲ್ರ ನಂತರ ಮತ್ತೊಬ್ಬ ಉತ್ತರಾಧಿಕಾರಿಯನ್ನು ಆ ಪಕ್ಷ ಹುಟ್ಟಿಸಲಿಲ್ಲ. MP ಪ್ರಕಾಶ್ ನಂತರ ಮತ್ತೊಬ್ಬ ಉತ್ತರಾಧಿಕಾರಿಯನ್ನು ಆ ಸಮಾಜದಿಂದ ಹುಟ್ಟು ಹಾಕಲಿಲ್ಲ. ಸಿದ್ದರಾಮಯ್ಯ ಅವರು ಹೋದ್ಮೇಲೆ ಆ ಜಾಗಕ್ಕೆ ಮತ್ತೊಬ್ಬರನ್ನು ತಂದು ಕೂರಿಸಲಿಲ್ಲ. ಆ ಸಮಾಜದವರನ್ನು ಸಿದ್ದರಾಮಯ್ಯ ಅವರ ರೀತಿ ಬೆಳೆಸಲಿಲ್ಲ. ಇದೇ ರೀತಿ RL ಜಾಲಪ್ಪ ಅವರು ಹೋದ್ಮೇಲೆ ಅದೇ ಸಮಾಜದ ಮತ್ತೊಬ್ಬರನ್ನು ಆ ರೀತಿ ಬೆಳೆಸಲಿಲ್ಲ JDS. ಯಾಕೆ? ಹೀಗೆ ಬಂದವರೆಲ್ಲ ಹೊರಟೋಗ್ಬಿಟ್ರೆ ಪಕ್ಷ ಏನಾಗಬೇಕು? ಒಂದು ಕುಟುಂಬದ ಪಕ್ಷವಾಗಿ, ಯಾಕೆ ಒಂದು ಸಮುದಾಯಕ್ಕೆ ಮೀಸಲಿರುವಂತೆ ಕಾಣುವಂತಹ ಪಕ್ಷವಾಗಿ ಇವತ್ತು JDS ಉಳಿದಿದೆ. ಒಂದು ವೇಳೆ ಅದೇ ಕೆಲಸವನ್ನು ಸಿದ್ದರಾಮಯ್ಯ ಅವರು ಹೋದ ನಂತರ ಅಂಥದ್ದೇ ನಾಯಕನನ್ನು JDS ಸೃಷ್ಟಿಸ್ತಾ ಬಂದಿದ್ದರೆ JDS ಅನ್ನು ಅತ್ಯಂತ ಪ್ರಬಲ ಪ್ರಾದೇಶಿಕ ಪಕ್ಷವನ್ನು ರಾಷ್ಟ್ರೀಯ ಪಕ್ಷಗಳು ಗೆಲ್ಲೋಕ್ಕಾಗ್ತಿರ್ಲಿಲ್ಲ ಕರ್ನಾಟಕದಲ್ಲಿ. ಇದು ಒಂದು ಕಡೆ. ಈಗ ಅಹಿಂದ ಯಾತ್ರೆ ಸಿದ್ದರಾಮಯ್ಯ ಅವರು ಕೈಗೊಂಡಿರುವಂಥದ್ದು ರಾಷ್ಟ್ರೀಯ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಸಂದೇಶವೇ. ಹೇಗೆ ಈಗ ರಾಜ್ಯದಲ್ಲಿ ಯಡಿಯೂರಪ್ಪ ಇಲ್ಲದ BJP ಏನು ಅನ್ನುವಂತಹ ಶಕ್ತಿ, ತಾಕತ್ತು, ಸಾಮರ್ಥ್ಯ ಆ ರಾಷ್ಟ್ರೀಯ ಪಕ್ಷಕ್ಕೆ ಗೊತ್ತಿದೆಯೋ, ಅದೇ ರೀತಿ
ಸಿದ್ದರಾಮಯ್ಯ ಅವರು ಇಲ್ಲದಂತಹ ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಏನು ಎತ್ತ ಎಷ್ಟು ಅರ್ಥ ಆಗಿದೆ. ಬಿಜೆಪಿಯ ನಾಯಕರು ಹೇಳ್ತಾರೆ ಸಿದ್ದರಾಮಯ್ಯ ಇಲ್ದಿದ್ರೆ ಕಾಂಗ್ರೆಸ್ ಇರಲ್ಲ ರಾಜ್ಯದಲ್ಲಿ ಅಂತ. ಅಂದರೆ ಮ್ಯಾಜಿಕ್ ನಂಬರ್ ಗೆಲ್ಲುವಂತಹ ತಾಕತ್ ಬರೋದಿಲ್ಲ. ಅದಕ್ಕಿಂತ ಅರ್ಧಕ್ಕಿಂತ ಅರ್ಧ 50-60 ಸ್ಥಾನ ಗೆಲ್ಲಬಹುದು ಅನ್ನುವಂತಹ ಸಂದೇಶ ಏನು ರವಾನೆ ಆಗ್ತಿದೆ. ರಾಮುಲು ಅವ್ರು ಮಾತಾಡ್ತಾರೆ, ಯತ್ನಾಳ್ ಮಾತಾಡ್ತಾರೆ, ವಿಜೇಂದ್ರ ಅವ್ರು ಮಾತಾಡ್ತಾರೆ. ಇವರೆಲ್ಲರ ಸಂದೇಶವೂ ಒಂದೇ. ಯಾಕಂದರೆ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ಬದ್ಧತೆ ನಿಲುವೇನಿದೆ ಅಹಿಂದ ಅನ್ನುವಂಥದ್ದು, ಆ ಅಹಿಂದಾದ ಕಾರಣಕ್ಕೇನೆ ಕಾಂಗ್ರೆಸ್ ಸುಲಭಕ್ಕೆ ಸರಳ ಬಹುಮತ ಪಡಿಬಹುದು 2028ರಲ್ಲಿ. ಅದು ಕೂಡ ಸಿದ್ದರಾಮಯ್ಯ ಅವರಿಗೆ ಅಪಮಾನಿಸದೆ, ಸಿದ್ದರಾಮಯ್ಯ ಅವರ ಸೈದ್ಧಾಂತಿಕ ಬದ್ಧತೆಯನ್ನು ಮತ್ತು ಸೈದ್ಧಾಂತಿಕ ನಿಲುವುಗಳನ್ನು ಮತ್ತು ಆ ವರ್ಗಗಳನ್ನು ಪ್ರೋತ್ಸಾಹಿಸುವ, ಆ ವರ್ಗಗಳಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಧಿಕಾರವನ್ನು ಹಂಚಿಕೆ ಮಾಡಿಕೊಡುವಂತಹ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರಿಯಾಗಿ ಮಾಡಿದ್ರೆ ಆ ಲಾಭ ಬರಬಹುದು. ಯಾಕೆ ಈಗ ಅಹಿಂದ ಪಾದಯಾತ್ರೆ? ಬಿಜೆಪಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ ಮೇಲೆ ಡಿ.ಕೆ. ಶಿವಕುಮಾರ್ ಅಂತವರನ್ನ ತಂದು ಕೂರಿಸಿರೋ ಕಾಂಗ್ರೆಸ್ ಅಹಿಂದ ವರ್ಗಗಳಿಗೆ ಅನ್ಯಾಯ ಮಾಡ್ತಿದೆ ಅಂತ ಒಂದು ನರೇಟಿವ್ ಸೆಟ್ ಮಾಡ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ನೋಡಿ ಯಾವ ರೀತಿ ಇದ್ದಾನೆ. ಒಬ್ಬ ಲಿಂಗಾಯತ ಸಮಾಜದ ಪ್ರಭಾವಿ ಸಚಿವರು ಕೂತಿದ್ರೆ ಅವರನ್ನ ಎಬ್ಬಿಸಿ ಗದರಿಸಿ ಅಲ್ಲಿಗೆ ಮತ್ತೊಬ್ಬರನ್ನ ತಂದು ಕೂರಿಸ್ತಿದ್ದಾರೆ ಅಂದರೆ ದಮನಿತ ಸಮಾಜದವರನ್ನ. ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟು ಅಹಿಂದಾದ ಬಗ್ಗೆ ಕಾಳಜಿ ಭಯ ಇರಬಹುದು. ಅಲ್ಲಿ ಮತ್ತಪ್ಪು ಮಾಡಿದ್ರು. ಒಂದು ಲಿಂಗಾಯತ ಸಮಾಜದ ಪ್ರಭಾವಿ ನಾಯಕನನ್ನ ಎಬ್ಬಿಸಿ, ಅದು ಬಹುದೊಡ್ಡ ಒಕ್ಕೂಟದ ಅಧ್ಯಕ್ಷರನ್ನು, ಯಾವ ಮೆಸೇಜನ್ನು ಕೊಡ್ತಿದ್ದಾರೆ ನೋಡಿ. ಯಾರೇನೇ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು ಒಂದು ಆತಂಕ, ಒಂದು ಭಯದಲ್ಲಿ ಇದ್ದೇ ಇದ್ದಾರೆ. ಸಿದ್ದರಾಮಯ್ಯ ಅವರ ಪ್ರತಿ ನಡೆ, ಪ್ರತಿ ನುಡಿ, ಅವರ ದೂರದೃಷ್ಟಿಯ ಆಲೋಚನೆ ಈಗ ಅಹಿಂದ ಪಾದಯಾತ್ರೆ ಅಥವಾ ಯಾತ್ರೆ ಬೇರೆ ಮೆಸೇಜನ್ನೇ ಕೊಡ್ತಿದೆ. ಒಂದು ವೇಳೆ 28ಕ್ಕೆ ತಮ್ಮ ಬೆಂಬಲಿಗರ ಅಥವಾ ತಮ್ಮ ಜೊತೆಗಿರುವಂತಹ ಸೈದ್ಧಾಂತಿಕ ಬದ್ಧತೆಯ ಅಭಿಮಾನಿಗಳ ದಂಡ ಏನಿರಬಹುದು, ಶಾಸಕರೇನಿರಬಹುದು, ಅವರನ್ನ ಗೆಲ್ಲಿಸಿಕೊಂಡು ಯಾವ ಸಂದೇಶ ರವಾನಿಸ್ತಾ ಇರಬಹುದು. ಇನ್ನೂ ಮುಖ್ಯ ಅಂದರೆ 28ರ ತನಕ ಡಿ.ಕೆ. ಶಿವಕುಮಾರ್ ಅವರೇ ಆ ಜಾಗದಲ್ಲಿ ಕೂತಿರ್ತಾರೆ ಅಂತ ಈ ಕ್ಷಣಕ್ಕೂ ಹೇಳಲಿಕ್ಕಾಗೋದಿಲ್ಲ. ಇದೇ ಭಯದಲ್ಲೇ ಪತ್ನಿ ಮತ್ತು ಸೋದರನ ಜೊತೆಯಲ್ಲಿ ಓಡೋಡಿ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಕಾಲಿಗೆರಗಿ, ಸರ್ ಯಾರಾದರೂ ದೂರು ಕೊಟ್ಟರೆ ನೀವೇ ನನ್ನ ಹತ್ರನೇ ಮಾತಾಡಿ ಸರ್, ಏನೇ ಇದ್ರು ನನಗೆ ಹೇಳಿ ಸರ್, ನಿಮ್ಮ ಒಂದು ಕೆಲಸ ಆಗಬೇಕಂದ್ರೆ ಚಿಟಿಕೆ ಹೊಡಿರಿ ಸರ್, ನಾನು ಬಂದು ನಿಂತ್ಕೊತೀನಿ ಮಾಡ್ತೀನಿ ಅನ್ನೋ ಮಟ್ಟಿಗೆ ಅವರು ಮಂಡಿಯವರಿದ್ದಾರೆ. ಅಂದರೆ ಅದು ಅಹಿಂದ ನಾಯಕತ್ವದ ತಾಕತ್ತು ಮತ್ತು ಅಹಿಂದ ನಾಯಕತ್ವಕ್ಕೆ ರಾಜ್ಯದಲ್ಲಿರುವಂತಹ ಜನಮನ್ನಣೆ ಎಂಥದ್ದು ಅನ್ನೋದು ಸಾಬೀತಾಗತ್ತೆ. ಈ ಸಲದ ಅಹಿಂದ ಯಾತ್ರೆ ಅಥವಾ ಪಾದಯಾತ್ರೆ ಸಿದ್ದರಾಮಯ್ಯ ಅವರು ಯಾವ್ಯಾವ ವಿಚಾರಗಳನ್ನು ಜನರ ಮುಂದೆ ಹೇಳಬೇಕಿದೆ. ಒಂದು ಕಡೆ ಅವರದ್ದೇ ಸಮಾಜಕ್ಕೆ ಎಸ್ ಟಿಗೆ ಸೇರಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ದು, ಅದು ಯಶ ಕಂಡಿದ್ದು ಅಥವಾ ವಿಫಲವಾಗಿದ್ರ ಬಗ್ಗೆ ಹೇಳಬೇಕಾಗುತ್ತೆ. ಜಾತಿ ಗಣತಿಯ ಸವಾಲುಗಳು, ಸಮಸ್ಯೆಗಳು ಅಥವಾ ಅದನ್ನು ಅನುಷ್ಠಾನ ಆದರೆ ಏನಾಗಬಹುದು, ಅನುಷ್ಠಾನ ಆಗಿದ್ರೆ ಹೇಳ್ಕೋಬಹುದು. ಇದನ್ನು ಮೀರಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಕೊಡುಗೆ ಕೊಟ್ಟಿದ್ದಾರೆ, ಹಿಂದುಳಿದವರಿಗೆ ಸ್ವಲ್ಪ ಕಡಿಮೆ ಕೊಡುಗೆ ಕೊಟ್ಟು ದಲಿತರಿಗೆ ಹೆಚ್ಚಿನ ಕೊಡುಗೆಗಳು ಸಿಕ್ಕಿವೆ. ಆದರೆ ಈ ಮೀಸಲಾತಿಯ ಒಳಹಂಚಿಕೆ ಏನಾಗಿತ್ತು, ಒಳ ಮೀಸಲಾತಿ, ಅಲ್ಲಿ ವ್ಯತ್ಯಾಸಗಳಾಗಿದ್ದರೆ ಅವಕ್ಕೂ ಕೂಡ ಕ್ಲಾರಿಟಿ ಕೊಡಬೇಕಾಗುತ್ತೆ. ಆದರೆ ಅಹಿಂದ ಯಾತ್ರೆ ಸಿದ್ದರಾಮಯ್ಯ ಅವರು ಹೋಗುವಂಥದ್ದೇನಿದೆ ಅದು 28ಕ್ಕೆ ಲಾಭ ತಂದು ಕೊಡಬೇಕು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಇನ್ನಷ್ಟು ಎತ್ತರದಲ್ಲಿ ನೋಡಬೇಕು, ಅವರನ್ನು ಅಪಮಾನಿಸದಂತೆ ನಡೆಸಿಕೊಳ್ಳಬೇಕು. ಇದು ಸಾಧ್ಯ ಆಗತ್ತೆ ಅನ್ನೋದಾದರೆ ಕಾಂಗ್ರೆಸ್ಗೆ ಲಾಭ. ಡಿ.ಕೆ. ಶಿವಕುಮಾರ್ ಅವರ ಆತಂಕ ಜೊತೆಯಲ್ಲಿ ಅಹಿಂದ ಸೈದ್ಧಾಂತಿಕ ಬದ್ಧತೆಯ ಯಾತ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೋ ಅದಕ್ಕಿಂತಲೂ ಹೆಚ್ಚಾಗಿ ಸಿದ್ದರಾಮಯ್ಯ ಅವರ ಬಣಕ್ಕೆ ಬಹುದೊಡ್ಡ ಲಾಭ ತಂದು ಕೊಡುತ್ತೋ ಅನ್ನುವಂಥದ್ದು ಮುಖ್ಯ. ನೀವೇನಂತೀರಾ? ಕಮೆಂಟ್ ಮಾಡಿ.